2025ಕ್ಕೆ ಗುಡ್ ಬೈ ಹೇಳಿ 26ನ್ನ ಬರಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದು. ನಾನೀಗ ಮೈಸೂರಿನ ಅರಮನೆಯಲ್ಲಿ ಇದ್ದೇನೆ. ಸದ್ಯಕ್ಕೆ ಮೈಸೂರಿನ ಅರಮನೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಮೈಸೂರಿನ ಅರಮನೆಗೆ ಬರುವಂತಹ ಪ್ರವಾಸಿಗರನ್ನ ತೀವ್ರ ತಪಾಸಣೆಗೂ ಕೂಡ ಒಳಪಡಿಸಲಾಗ್ತಾ ಇದೆ. ಯಾಕಂದ್ರೆ ಈಗಷ್ಟೇ ಹೀಲಿಯಂ ಬ್ಲಾಸ್ಟ್ ಪ್ರಕರಣ ಕೂಡ ನಡೆದಿತ್ತು ಮೈಸೂರಿನಲ್ಲಿ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರದು ಅಂತ ಹೇಳಿ ಚೆಕಪ್ ಮಾಡಿ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಕ್ಕಳನ್ನು ಕೂಡ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಯಾಕಂದ್ರೆ ವರ್ಷಾಂತ್ಯ ಇರೋದ್ರಿಂದ ಸಾಕಷ್ಟು ಶಾಲಾ ಕಾಲೇಜುಗಳಿಂದ ಶೈಕ್ಷಣಿಕ ಪ್ರವಾಸಕ್ಕಾಗಿ ಕೂಡ ಮೈಸೂರಿಗೆ ಬರ್ತಾರೆ. ಸೊ ಅಂಥವರನ್ನು ಕೂಡ ಚೆಕಪ್ ಮಾಡಿ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಗಮನಿಸೋದಾದ್ರೆ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಶಾಮಿಯಾನವನ್ನ ಹಾಕಿ ಅವರನ್ನ ತಪಾಸಣೆಗೆ ಒಳಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಆಸ್ಪದವನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ತೀವ್ರ ತಪಾಸಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಮೈಸೂರಿನ ಜಿಲ್ಲಾ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಪ್ರವಾಸಿಗರು ತರುವಂತಹ ಲಗೇಜ್ಗಳನ್ನು ಕೂಡ ಚೆಕ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನಗರದಾದ್ಯಂತ ಪೊಲೀಸರು ಈಗಾಗಲೇ ಹೈ ಅಲರ್ಟ್ ಆಗಿದ್ದಾರೇನು. ಇವತ್ತು ಮಧ್ಯರಾತ್ರಿ 1 ಗಂಟೆಯವರೆಗಷ್ಟೇ ಹೊಸ ವರ್ಷವನ್ನ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನ ಮೈಸೂರಿನ ಪೊಲೀಸರು ಕೊಟ್ಟಿರುವಂಥದ್ದು. ಸೊ 1,500 ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಸುಮಾರು 1,500 ಪೊಲೀಸರು ಮೈಸೂರು ನಗರದಾದ್ಯಂತ ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಫೀಲ್ಡ್ಗಿಳಿದಿದ್ದಾರೆ. ಸೊ ಯಾವುದೇ ರೀತಿಯಾಗಿ ಜನರಿಗೆ ತೊಂದರೆ ಆಗಬಾರ್ದು, ಕಿಡಿಗೇಡಿಗಳು ಕುಡಿದು ಜನರಿಗೆ ತೊಂದರೆ ಕೊಡುವಂತಹ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಪೊಲೀಸರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮಹಿಳೆಯರ ಸುರಕ್ಷತೆಗಾಗಿ ಈಗಾಗಲೇ ಚಾಮುಂಡಿ ಪಡೆ ಕೂಡ ರಸ್ತೆಗಿಳಿದಿದೆ. ಸೊ ಮಧ್ಯರಾತ್ರಿ 1 ಗಂಟೆಯವರೆಗೆ ಏನು ಅವಕಾಶ ಇದೆ. ಅಷ್ಟರಲ್ಲಿ ಎಲ್ಲ ಹೋಟೆಲ್ಗಳಿರಬಹುದು, ಪಾರ್ಟಿ ಹಾಲ್ಗಳಿರಬಹುದು, ಎಲ್ಲ ಕಡೆ ಹೊಸ ವರ್ಷವನ್ನ ಆಚರಿಸಬಹುದು. ತದನಂತರದಲ್ಲಿ ಎಲ್ಲರೂ ಕ್ಲೋಸ್ ಮಾಡಿ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮನವಿಯನ್ನ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಿಕ್ಕೆ ಸಜ್ಜಾಗಿರುವಂಥದ್ದು. ಇನ್ನೇನೋ ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಸೊ ಮೈಸೂರಿನ ಅರಮನೆಯಲ್ಲೂ ಎಲ್ಲ ರೀತಿಯಾದಂತಹ ಸಿದ್ಧತೆ ನಡೆದಿದೆ. ಇನ್ನು ಸಂಜೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆರಂಭ ಆಗುತ್ತೆ. ತದನಂತರದಲ್ಲಿ ಪೊಲೀಸ್ ಬ್ಯಾಂಡ್ ಕೂಡ ಆಯೋಜನೆ ಮಾಡಲಾಗಿದೆ. ಇಂಗ್ಲಿಷ್ ಪೊಲೀಸ್ ಬ್ಯಾಂಡ್ ಇರುತ್ತೆ ಇವತ್ತು. ಸೊ ಅದಾದ ಬಳಿಕವಾಗಿ 12 ಗಂಟೆಯ ವೇಳೆಗೆ ಪಟಾಕಿಯನ್ನ ಸಿಡಿಸೋ ಮೂಲಕ, ಶಬ್ದರಹಿತ ಹಸಿರು ಪಟಾಕಿಯನ್ನ ಸಿಡಿಸೋ ಮೂಲಕ ಹೊಸ ವರ್ಷವನ್ನ ಮೈಸೂರು ಅರಮನೆಯಲ್ಲೂ ಕೂಡ ಬರಮಾಡಿಕೊಳ್ಳಲಾಗುತ್ತೆ. ಆ ಒಂದು ಕ್ಷಣಕ್ಕಾಗಿ ಮೈಸೂರಿಗರು ನಿಜಕ್ಕೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ 12 ಗಂಟೆಗೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಈಗಾಗಲೇ ಮೈಸೂರಿನ ಅರಮನೆಯಲ್ಲಿ ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ನೀವೀಗ ಗಮನಿಸ್ತಾ ಇದ್ದೀರಾ, ಆ ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತಹ ಕೆಲಸ ಕೂಡ ಆಗ್ತಾ ಇತ್ತು. ಸೊ ಸಂಜೆಯ ವೇಳೆಗೆ ಎಲ್ಲ ಸಿದ್ಧತೆಗಳು ಕೂಡ ಮುಗ್ದಿರತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಇಂಗ್ಲಿಷ್ ಪೊಲೀಸ್ ಬ್ಯಾಂಡ್ ಇರುತ್ತೆ. ಆ ಬಳಿಕವಾಗಿ ಪಟಾಕಿ ಸಿಡಿಸುವ ಮೂಲಕ ಏನು ನೂತನ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಅರಮನೆ ಮಂಡಳಿಯ ವತಿಯಿಂದ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಮೈಸೂರು ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಿಕ್ಕೆ ಸಜ್ಜಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.